स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ನೋಡ್ರಿ ನಮ್ಮ ಊರಾಗ ಹಳಿ ಊರು ಮುನಿಗಿ ಹೊಸ ಪುನರ್ವಸತಿ ನಿರ್ಮಾಣದಾಗ ಅದೇವು. ಆ ಪುನರ್ವಸತಿ ನಿರ್ಮಾಣದಾಗ ದೇವಸ್ಥಾನ ಕಟ್ಟಬೇಕಾದ್ರ ಪ್ರತಿಯೊಬ್ಬರು ಎಕರೆ ಗುಂಟೆದ ಮೇಲೆ ಪಟ್ಟಿ ಹಾಕಿವು, ಎಲ್ಲರೂ ಕೊಟ್ಟಾರ. ಮತ್ತೆ 2012ರಾಗ ದೇವಸ್ಥಾನ ಪ್ರತಿಷ್ಠಾಪನಾ ಮಾಡಾಗ ಒಬ್ಬೊಬ್ಬರಿಗೆ ಲಕ್ಷ ಹಾಕ್ಯಾರ, 50,000 ಹಾಕ್ಯಾರ. ಅವ್ರವ್ರ ಶಕ್ತಿ ಎಟ್ಟೈತೆ ಅಷ್ಟು ಹಾಕಿ ಎಲ್ಲ ಮಾಡಿಕರಿಂದ ಗುಡಿನೂ ಕಟ್ಟೆವು, ಪ್ರತಿಷ್ಠಾಪನಾನು ಮಾಡ್ಯವು. ಆ ಪ್ರತಿಷ್ಠಾಪನಾ ಮಾಡಿಕರಿಂದ ಎಲ್ಲರೂ ಹಿರಿಯರು ಯಥಾಸ್ಥಿತಿ ಎರಡೂ ಪಾರ್ಟಿಯವ್ರು ಕೂಡಿ ಮಾಡ್ಕೊಂಡು ಹೋಗ ತಂದಿದ್ರು. ಆ ಪ್ರಕಾರ ನಾವು ಒಟ್ಟಿಗೆ ಮಾಡೋಣ ಅಂತೇಳಿ 5-6 ವರ್ಷದಿಂದನೂ ಅವ್ರು ಕೂಡ ಕದ್ದಿ ಕಡಿಯಾಕತ್ತಿದ್ದೆವು. ಅವ್ರು ಏನು ಮಾಡಿದ್ರು, ಇಲ್ಲ ಮಾಡಿದ್ರೆ ನಾವು ಒಂದು ಸೈಡ ಮಾಡೋರು, ನೀವು ಅಲ್ಲಿ ಗುಡಿಯಾಗ ಬರಾಕ್ ಹೋಗ್ಬೇಡ್ರಿ, ನೀವು ಬಂದ್ರೆ ನಮಗೆ ಆಗೋದಿಲ್ಲ ಅನ್ನೋದು ದಬ್ಬಾಳಿಕೆ ಮಾಡಿಕರಿಂದ ನಮ್ಮನ್ನು ಅಂಜಿಸಿ ಪುರಾಣ ಹಚ್ಕೋತ ಬಂದಾರ. ಈಗ ಅವ್ರು ನಮ್ಮ ತೆಳಿಗೆ ನೋಣಿ ಅವ್ರಿ, ತೆಳಿಗೆ ನೋಣಿ ಮ್ಯಾಗ ನೋಣಿ ಅಂತೈತೆ, ತೆಳಿಗೆ ನೋಣಿ ಅವ್ರು ಹಚ್ಕೋತ ಬಂದಾರ. ನಾವು ಹೇಳಿದೆವು ಅವರಿಗೆ, ಇವತ್ತ ನೀವು ದಾಸೋಗ ಮಾಡಿರಿ, ಪುರಾಣ ಮಾಡಿರಿ, ಎಷ್ಟೋ ರೊಕ್ಕ ನೀವು ಗಳಿಕೆ ಮಾಡ್ಕೊಂಡಿರಿ ಇಲ್ಲಿದ. ಆ ಗಳಿಕೆ ರೊಕ್ಕಾರೆ ತಂದ ಅಡ್ಜಸ್ಟ್ ನಮ್ಮ ದೇವಸ್ಥಾನಕ್ಕೆ ಇಡ್ರಿ, ಹಚ್ಚಿದ್ರೆ ಹಚ್ಚವಲ್ರಿ ಯಾಕಂದ್ರು ನಮ್ಮ ದುಡ್ಡು ಐತಿ ನಾವು ಕೊಡಂಗಿಲ್ಲ, ನಾವು ನಿಮ್ಗಳ್ನ ಕರ್ಕೊಳ್ಳೋದಿಲ್ಲ ಅಂತೇಳಿ ದಬ್ಬಾಳಿಕೆ ಮಾಡೋದು ಹಚ್ಚೋದು ಮಾಡ್ಕೊತ ಬಂದಾರ. ನಾವು ಈ ದಬ್ಬಾಳಿಕೆ ಎಲ್ಲ ಕೇಳಿ ಸಹಿಸ್ಕೊಳ್ಳಾರ್ದ ನಾವೇನಪ್ಪ ಅಂದ್ರೆ ಕೋರ್ಟಿಗೆ ಹೋದೇವ್ರಿ ಸ್ಟೇ ತರಾಕ. ಕೋರ್ಟಿಗೆ ಸ್ಟೇ ತರಾಕ ಹೋದಾಗ ನಮಗೆ ಕೋರ್ಟ ಆದೇಶ ಮಾಡೈತಿ. ಏನು ಆದೇಶ ಮಾಡೈತಿ ಅಂದ್ರೆ ಸ್ಟೇ ನಾವು ಎಷ್ಟು 21 ಮಂದಿ ಕೇಳಲಾರ್ದ ಇವ್ರು ಎಲ್ಲಿ ಏನೂ ಮಾಡಬಾರ್ದತ್ತ ಆದೇಶ ಐತಿ ನೋಡಿ ಈಗ. ಅದಕ್ಕೆ ಇವತ್ತು ನಮಗೆ ಕೋರ್ಟ್ ನ್ಯಾಯ ಕೊಡಿಸೈತಿ. ಇದ್ರೊಳಗೆ ಯಾರ್ದು ರಾಜಕೀಯ, ಯಾರ ರಾಜಕೀಯನೂ ಇಲ್ಲ. ಇದ್ರಾಗ ರಾಜಕೀಯ ಅವ್ರದ್ದು ಏನು ಕೆಲಸ ಇಲ್ಲ, ಯಾರ ರಾಜಕೀಯನೂ ಇಲ್ಲ. ನಮ್ಮ ದೇವಸ್ಥಾನ ಹಾಳಾಗಾಕತೈತಿ. ಆ ದೇವಸ್ಥಾನದ ಹಿಡ್ದಿನ ಮಾಡಿದ ದುಡ್ಡು ದೇವಸ್ಥಾನಕ್ಕೆ ಇಡಬೇಕು. ಇನ್ನು ಅವರು ನಾವು ಕೂಡಿ ಮಾಡಿದ್ರು ಆ ದುಡ್ಡು ದೇವಸ್ಥಾನಕ್ಕೆ ಇಡವ್ರು. ಎರಡೂ ಪಾರ್ಟಿ ಕೂಡಿ ಅದನ್ನ ದೇವ್ರದ್ದು ಯಾವುದೇ ಬರಲಿ, ಈಗ ಸಂಕ್ರಮಣ ಬರ್ತೈತಿ, ಎರಡೂ ಪಾರ್ಟಿ ಕೂಡೇ ಮಾಡ್ತೇವೆ. ಮತ್ತೆ ಯಾವ್ರೆ ಊರಾಗ ಜಾತ್ರೆ ಕೇತ್ರಿ ಬಂದ್ರು ಒಟ್ಟು ಎರಡೂ ಪಾರ್ಟಿ ಕೂಡೇ ಮಾಡ್ತೇವೆ. ಈ ಶ್ರಾವಣ ಬರಾನ ನಾವು ಹಚ್ಕೋತ ಬಂದೆವು, ನಾವು ಹಿಂದ್ ಮಾಡ್ಯವು, ನಾವ ಅಟ್ಟ ಹಚ್ಚವ್ರಂದ್ರ ನಾವು ದಾಸೋಗ ಮಾಡ್ತಿದ್ರಿ, ಮಾಡ್ರತ್ ಬಿಟ್ಟೇವ. ನೀವು ದಾಸೋಗದ ರೊಕ್ಕನೂ ಲೆಕ್ಕ ಕೇಳೋಣ, 1 ರೂಪಾಯಿನೂ ಕೊಡ್ಲಿಲ್ಲ. ನೀವು 1 ರೂಪಾಯಿ ಲಾಭ ಇಲ್ಲತ್ತೀರಿ ಅಂದ್ರ ನಾವು ಮಾಡಿ ನೋಡ್ತೇವತ್ 1 ವರ್ಷ ನಾವು ಇಸ್ಕೊಂಡೇವ್ರಿ. ಇಸ್ಕೊಂಡಿಂದ ಅದಕ್ಕೆ 1 ವರ್ಷ ನಾವು ದಾಸೋಗ ಮಾಡಿದಕ್ಕ ಎಲ್ಲಾ ಭಕ್ತಾದಿಗಳು ತಿಂದು ಉಂಡು ಉಳಿದಿದ್ದ 1 ವರ್ಷಕ್ಕೆ 70,000 ಉಳ್ದೈತಿ. ನಮ್ಮಲ್ಲಿ 70,000 ದುಡ್ಡು ನಮ್ಮ ಅಂತೆಯಲ್ಲಿ ಐತಿ. ನಾವು ತಲೆ ಮೇಲೆ ಪ್ರಸಾದ ಹಾಕೊಂಡ್ ಆ ಗುಡಿಯಾಗ ಇಡಾಕ್ ತಯಾರ್ದೇವು ನಾವು. ಆದ್ರ ಇವ್ರು 1 ರೂಪಾಯಿ ಇಲ್ಲತಾರಲ್ಲ, 17 ವರ್ಷ ಮಾಡಿದ ದುಡ್ಡು ಎಲ್ಲಿ ಹೋತು? ಬೇಕಲ್ಲ ಅದ. ಇದಕ್ಕೇನು ನ್ಯಾಯ ನಿಬದ್ಧ ಎಲ್ಲಾರು ಏನಪ್ಪಾ ಅಂದ್ರ ಅಲ್ಲಿ ಬಿಸ್ನೆಸ್ ಮಾಡಿದಂಗ ಮಾಡೋದು. ಅದ್ರ ದುಡ್ಡು ಗುಡಿಗೆ ಇಡಂಗಿಲ್ಲ. ನಾವು ಪಟ್ಟಿ ಹಾಕ್ತೇವು, ನಾವು ಬಲ್ಲಂಗ ಮಾಡ್ತೇವು ಅಂದ್ರ ಅದು ಆಗೋದಿಲ್ಲ. ನಾವು ಪಟ್ಟಿ ಕೊಟ್ಟೆವು. ಇದು ಬೆಳ್ಳುಬಿ ಸರ್, ಇದು ಬಬಲೇಶ್ವರ ತಾಲೂಕ್ ರೀ, ಬಬಲೇಶ್ವರ ರೀ. ಹ್ಞೂ ರೀ, ಬಬಲೇಶ್ವರ ತಾಲೂಕ ಬೆಳ್ಳುಬಿ ರೀ, ಮಳೇಸ್ವಾಮಿ ರೀ. ಹಾ, ಇದು 2012ರಾಗ ಸರ ಪ್ರತಿಷ್ಠಾಪನಾ ಆತ. ಎಲ್ಲಾರು ಕೂಡಿ ಮಾಡ್ಯಾವ್ರಿ. ಎಲ್ಲಾರು ರೊಕ್ಕ ಹಾಕ್ಯಾವ್ರಿ. ಹಿಂದ್ ಗುಡಿ ಕಟ್ಟಾಕು ಎಕರೆದ ಮೇಲೆ ಹಾಕ್ಯಾವ. ಆ ಎಕರೆದ ಮೇಲೆ ಹಾಕಿದ್ದು ಐತಿ. ಈಗ ಪ್ರತಿಷ್ಠಾಪನಾ ಮಾಡಾಗ ನಾವು 50,000 ಪಟ್ಟಿ ಕೊಟ್ಟೆವು ನಾವು ಅಪ್ಪಾರ ಹೆಸರ್ಲೆ. ದೇವಸ್ಥಾನದ ಮಳೇಸ್ವಾಮಿದು 8 ಗುಂಟೆ ಐತ್ರಿ, ಮಲ್ಲಿಕಾರ್ಜುನ ಅಂತೇಳಿ 4 ಗುಂಟೆ ಐತ್ರಿ. ಅದ 2 ಕೂಡಿಸಿ 12 ಗುಂಟೆ ಐತ್ರಿ. ಆ ದೇವಸ್ಥಾನದೊಳಗೆ ಏನಪ್ಪಾ ಅಂದ್ರ ಇಬ್ರು ಕೂಡಿ ಸಹಕತ್ ಮೇಲೆ ಮಾಡ್ಕೊತ ಹೋದ್ರ ನಮ್ದೇನ್ ತೊಂದ್ರೆ ಇಲ್ಲ. ಮತ್ ಇವ್ರಿಲ್ಲ ನಾವ ಮಾಡೋರು, ಅಲ್ಲಿ ನೀವು ಬ್ಯಾಡ ಅನ್ನ ಕೋರ್ಟಿಗೆ ಹೋಗ್ಯವು. ಕೋರ್ಟ್ ಆದೇಶ ಮಾಡೈತಿ. ಇದೇ ರೀ, ಇದ ನಾವು 1 ಸೈಡ್ ಮಾಡ್ತೇವ್, ನೀವು ಬರಿಬ್ಯಾಡ್ರಿ ಅನ್ನ ನಾವು ಸ್ಟೇ ತರಾಕ್ ಹೋದೇವ್ರಿ. ಆ ಕೋರ್ಟ್ ಸ್ಟೇ ತಂದ ಆದೇಶ. ಇದ್ರೊಳಗ ನಾವ್ 21 ಮಂದಿ ಇದೇವ್ರಿ. 21 ಮಂದಿ ಕೇಳಾರ್ದ ಅಲ್ಲಿ ಏನು ಮಾಡಬಾರ್ದು ಯಾವುದೇ ಕಾರ್ಯಕ್ರಮ. ಈ ಕೋರ್ಟ್ ಆದೇಶ ಐತಿ, ಇಲ್ಲಿ ಸ್ಟೇನು ಸಿಕ್ಕತಿ. ಮತ್ತು ಅವ್ರು ನಮ್ಮ ಕೂಡ ಸಹಕಾರ ಮಾಡಿ ಬಂದ್ ಮಾಡ್ಕೊತಿದ್ರ ಮಾಡ್ಕೊಳ್ಳಿ, ನಮ್ದೇನು ತೊಂದರೆ ಇಲ್ಲ. ಅವರು ನಾವು ಆಟ ಮಾಡ್ತೇವಂದ್ರ ಏನ್ ನಮ್ದು ಒಪ್ಪಿಗೆ ಇಲ್ಲ. ನಾವು ಈಗ ಏನು ಆದೇಶ ಆಗೈತಿಲ್ಲ
ನಮ್ಮನ್ನ ಕೇಳ್ಕೊಂಡ ನಾವು ನೀವು ಕೂಡಿ ಮಾಡೋಣ ಅಂದ್ರೆ ಬಂದ್ ಮಾಡ್ಲಿ, ನಮ್ಮದೇನು ತೊಂದರೆ ಇಲ್ಲ, ಯಾವುದಕ್ಕೂ ನಮ್ಮದು ತಕರಾರಿಲ್ಲ, ಏನೂ ಇಲ್ಲ. ಉದ್ದೇಶ ಏನಪ್ಪಾ ಅಂದ್ರೆ ಅಲ್ಲಿ ದೇವಸ್ಥಾನ ಬೆಳೆಯೋ ಸಂಬಂಧ ನಾವು ಕೋರ್ಟ್ ಮಟ್ಟನೂ ಹೋಗ್ಯವು, ನ್ಯಾಯನೂ ಮಾಡ್ಯವು, ಎಲ್ಲ ಮಾಡ್ಯವು. ಆದ್ರೆ ಅದಕ್ಕೆ ಏನು ಸ್ಪಂದಿಸ್ಲಿಲ್ಲ. ಕೋರ್ಟ್ ನಮಗೆ ನ್ಯಾಯ ಕೊಡಿಸೈತಿ. ಹಾ ರೀ, ಆ ಪ್ರಕಾರ ನಾವು ಇರ್ತೇವೆ. ಮತ್ತು ಇವತ್ತಾದರೂ ನಾವು ಹೇಳ್ತೇವೆ, ಅವ್ರು ಬಂದ್ ಕರಿಂದ ಹೊಂದಾಣಿಕೆಯಾಗಿ ಮಾಡೋಣಪ್ಪ ಅಂದ್ರೆ ಇವತ್ತು ಮಾಡಲಿ. ಯಾವುದು ಕಾರ್ಯಕ್ರಮ, ಯಾವುದು ಭಜನಾನು ಬಿಡುವುದು ಬೇಡ, ಪುರಾಣ ಬಿಡುವುದು ಬೇಡ, ಯಾವುದೂ ಬೇಡ. ಒಟ್ಟು ಕಾರ್ಯಕ್ರಮ ಹೊಂದಾಣಿಕೆಯಾಗಿ ಮಾಡೋಣ ಅಂದ್ರೆ ಇವತ್ತ ಚಾಲು, ನಮ್ಮದು ಅಭ್ಯಂತರ ಇಲ್ಲ. ಈಗ ನಮಗ ಆದೇಶ 21 ಜನ ಅಲ್ಲಿ ಮಾಡಕ್ ಅವಕಾಶ ಕೊಟ್ಟಾರ್ರಿ. ನಮ್ಮ ಕೂಡ ಸೇರ್ತೇವಂದ್ರ ನಾವು ಅವ್ರಿಗೆ ಅವಕಾಶ ಕೊಡ್ತೇವೆ. ನಾವೇನು ಅವ್ರಿಗೆ ಬೇಡ. ನಂಗೆ 21 ಮಂದಿ ಅಂದ್ರೆ ನಾವ ಅದೇವ್ರಿ. ಅದಕ್ಕೆ ಮುರುಗ್ಯಪ್ಪ ಕಲ್ಯಾಣ ಶೆಟ್ಟಿ ರೀ, ಮಳೆಯಪ್ಪ ಕರೇನಿ, ಮುತ್ತಪ್ಪ ಉಳ್ಳಾಗಡ್ಡಿ, ಈರಪ್ಪ ದಿವಂಟಿಗೆ, ಮತ್ತು ಇನ್ನೂ ಒಂದಿಷ್ಟು ಮಂದಿ ಅದಾರ್ರಿ. ಒಂದಿಷ್ಟು ಇಲ್ರಿ, ಒಂದ್ ಸೈಡ್ ರೀ. ನಾವು ಸ್ಟೇ ತರಕ್ ಹೋದವ್ರು ಒಂದ್ ಸೈಡ್ ಮ್ಯಾಗಿ ನೋನಿ ಅವ್ರಿ. ಅವ್ರ ಪುರಾಣ ಒಂದ ಸೈಡ್ ಹಚ್ಚವ್ರ ಏನೈತಿ, ತೆಳಿಗ್ ನೋನಿ ಅವ್ರು. ಹ್ಞೂ ರೀ, ಹಾ ಸಿಕ್ಕತ್ರಿ. ಏನಂದ್ರಿ, ನಾವು ಕೇಳುದ್ರಲ್ಲಿ ನ್ಯಾಯ ಐತೆ, ಅವ್ರ ಅನ್ಯಾಯಲಿ ಅದಾರ. ನಮಗ್ ದೇವಸ್ಥಾನ ಮುಂದಿಟ್ಕೊಂಡ ಯಾವ ಪಾರ್ಟಿನೂ ಬೇಡ, ಯಾವ ರಾಜಕೀಯನೂ ಬೇಡ, ಯಾವ ರಾಜಕೀಯವರು ಅಲ್ಲಿ ಭಾಗವಹಿಸೋದು ಬೇಡ. ಅದನ್ನ ಏನ್ ಯಥಾಸ್ಥಿತಿ ಒಂದು ದೊಡ್ಡ ದೇವಸ್ಥಾನ ಐತಿ, ಆ ದೇವಸ್ಥಾನಕ್ಕ ಏನು ಹಾನಿ ಆಗ್ಲಾರ್ದಂಗ ನಾವು ನೀವು ಕೂಡಿಕೆರಿಂದ ಅದನ್ನೊಂದು ಮ್ಯಾಕ್ ಎತ್ತರಿಸೋಣ ಅನ್ನೋ ಉದ್ದೇಶ ಇಷ್ಟ ನಮ್ದು. ಮತ್ತೊಂದು ಯಾವುದೋ ಏನು ಅದನ್ನ ಈ ವಿನಾಕಾರಣ ಜಗಳ ಜೋಟಿ ಏನು ಅಲ್ಲಿ ಮಾಡಕ್ ಹೋಗುದಿಲ್ಲ. ಆ ದೇವಸ್ಥಾನ ಒಂದು ಅದಕ್ಕೆ ಸಿಕ್ಕಾಪಟ್ಟಿ ಭಕ್ತಾದಿಗಳದಾರ. ಆ ಭಕ್ತಾದಿಗಳು ಕೊಟ್ಟಿರ್ತಾರ ಅವ್ರ ದೇವ್ರಿಗೆ ಅಂತೇಳಿ. ಮತ್ತ ಕೊಟ್ಟ ದುಡ್ಡನ್ನ ದೇವ್ರಿಗೆ ಮುಟ್ಲಿಲ್ಲ ಅಂದ್ರ ಮುಂದೆ ಏನು ಪ್ರಯೋಜನ ರೀ ಅದಕ್ಕೆ? ನಮ್ಮ ಹೆಸರ ಮುರುಗ್ಯಪ್ಪ ಹನುಮಂತ ಕಲ್ಯಾಣ ಶೆಟ್ಟಿ ರೀ. ನಾವು ಮ್ಯಾಗಿನ ಓಣಿ ಅವ್ರು ಹೋಗಿದ್ದೇವ್ರಿ. ಹ್ಞೂ ರೀ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.